ಹಾಯ್! ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗ್. ಏನಪ್ಪಾ ಮತ್ತೆ ರೊಟ್ಟಿ ಪಲ್ಯನಾ? ಖಂಡಿತ ಇಲ್ಲ. ಇವತ್ತು ಸ್ವಲ್ಪ ಮಾರ್ನಿಂಗ್ ರೂಟೀನ್ ಚೇಂಜ್ ಇದೆ. ಬೆಳಗ್ಗೆ ಬೇಗ ಎದ್ದು ಪೂಜೆನೆಲ್ಲ ಮುಗಿಸ್ಕೊಂಡಿದ್ದೀನಿ. ಸ್ಕೂಲ್ ಇದ್ರೇನು, ಇಲ್ಲದೇ ಇದ್ರೇನು ಮನಸ್ಸಿಗೆ ನೆಮ್ಮದಿ ಕೊಡೋದು ಅಂದರೆ ಆ ಟೈಮಿಗೆ ಸರಿಯಾಗಿ ಕೆಲಸಗಳನ್ನು ಮಾಡಿ ಮುಗಿಸ್ಕೊಂಡಾಗ ಇನ್ನು ಇವತ್ತು ಆಫ್ ಡೇ ಸ್ಕೂಲ್ ಆಗಿರೋದ್ರಿಂದ ಲಂಚ್ ಎಲ್ಲ ಏನೂ ಇಲ್ಲ. ಬರೀ ಟಿಫನು, ಸ್ನ್ಯಾಕ್ಸಿಗೆ ಪಪ್ಪಾಯ ಹಣ್ಣನ್ನು ಕೊಡ್ತಿದ್ದೀನಿ. ಖಂಡಿತ ಈ ಚಳಿಗಾಲ ಹೋಗೋವರೆಗೂ ಮಕ್ಕಳಿಗೆ ಕೆಮ್ಮು, ನೆಗಡಿ ಅನ್ನೋದು ಬರ್ತಾನೆ ಇರುತ್ತೆ. ಸೊ, ಆದಷ್ಟು ಪಪಾಯ ಹಣ್ಣನ್ನ ಕೊಡಿ. ತುಂಬಾನೇ ಒಳ್ಳೆಯದು. ಇನ್ನು ಇವತ್ತು ಎಷ್ಟೋ ತಿಂಗಳುಗಳಾಯಿತು ಮಾಡದೇ ಇರುವಂಥ ಅಡುಗೆ ಮಾಡ್ತಿದ್ದೀನಿ. ಅದೇನಪ್ಪ ಅಂದರೆ ಒಗ್ಗರಣೆ. ಯಾವಾಗಲೂ ಅವಲಕ್ಕಿ ಒಗ್ಗರಣೆ, ಉಪ್ಪಿಟ್ಟನ್ನ ಮಾಡ್ಕೊಳ್ತೀನಿ. ಮಂಡಾಳು ಒಗ್ಗರಣೆ ಮಾಡದೆ ಸುಮಾರು ತಿಂಗಳೇ ಆಗೋಯ್ತು. ಸೊ, ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್‌ನ ಹಾಕ್ತೀನಿ. ಖಂಡಿತ ನೀವು ಹಾಕಿ ಮಾಡಿ ನೋಡಿ. ಟೇಸ್ಟ್ ಎಕ್ಸ್ಟ್ರಾ ಲೆವೆಲ್ ಇರುತ್ತೆ. ಮಾಡಿದ ಮೇಲೆ ಬೌಲ್ ಖಾಲಿ ಆಗೋದಂತೂ ಖಂಡಿತ. ತಿಂದ ಮೇಲೆ ಹೊಗಳೋದಂತೂ ಖಂಡಿತ. ಅಷ್ಟು ರುಚಿಯಾಗಿರುತ್ತೆ. ಸೊ, ಯಾರ್ಯಾರೆಲ್ಲ ಹಾಕ್ತಾ ಇದ್ರಿ ನಂಗೆ ಕಾಮೆಂಟ್ ಮಾಡಿ. ಹಾಕದೇ ಇರೋರು ಇನ್ನು ಮುಂದೆ ಹಾಕಿ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಊರಲ್ಲಿ ಅಮ್ಮನ ಮನೇಲಿರೋವರೆಗೂ ಗಟ್ಟಿ ಮಂಡಾಳನ್ನ ಬಳಸಿ ಒಗ್ಗರಣೆ ಮಾಡ್ತಾ ಇದ್ವಿ. ಮದುವೆ ಆದಮೇಲೆ ಟೊಳ್ಳು ಮಂಡಾಳನ್ನ ಬಳಸಿ ಒಗ್ಗರಣೆ ಮಾಡ್ತಿದ್ವಿ. ಈ ಒಗ್ಗರಣೆದೇ ಒಂದು ಮೆಮೊರಿ ಇದೆ. ಒಂದು 15 ವರ್ಷದಿಂದ ದೊಡ್ಡಪ್ಪವ್ರ ಮಗಳ ಮದುವೆಗೆ ಹೋಗಿದ್ದೆ. ಆ ಟೈಮಲ್ಲಿ ಆ ಒಗ್ಗರಣೆ ಟೇಸ್ಟು ಇನ್ನೂ ನೆನಪಿದೆ. ಸೊ, ಅದಕ್ಕೆ ಏನಪ್ಪ ಅಂದರೆ ಹಾಲು ಹಾಕಿ ಒಗ್ಗರಣೆ ಮಾಡ್ತಾಯಿದ್ರು. ಎಷ್ಟು ರಿಚ್ ಆಗಿರುವಂಥ ಟೇಸ್ಟ್ ಕೊಡುತ್ತೆ ಹಾಲು ಅಂದರೆ ಖಂಡಿತ ಮಾಡಿ ನೋಡಿ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಹುಣಸೆ ಹಣ್ಣು ಹಿಂಡಿಲ್ಲ. ಹುಣಸೆ ಹಣ್ಣು ಹಿಂಡಿದಾಗ ಹಾಲು ಒಡೆದೋಗುತ್ತೆ. ಸೊ, ಅದಕ್ಕೆ ಕೊನೆಯಲ್ಲಿ ನಾನು ನಿಂಬೆ ಹಣ್ಣನ್ನು ಸೇರಿಸ್ಕೊಳ್ತೀನಿ. ಇದಕ್ಕೆ 1-2 ಸ್ಪೂನಷ್ಟು ಪುಟಾಣಿ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಅದ್ಭುತವಾಗಿರೋಂಥ ಒಗ್ಗರಣೆ ರೆಡಿ. ಖಂಡಿತ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.